ಒಂದು ಹನಿ ನೀರಿಲ್ರಿ, ಮದುವೆ ಮುಂಜಿ ಮಾಡಕ್ಕಂತೂ ಆಗೋದಿಲ್ರಿ. ಬೇರೆ ಕಡೆ ಹೋಗಿ ಮದುವೆ ಮುಂಜಿ ಮಾಡ್ಬೇಕು. ನಿಮ್ಮಲ್ಲಿ ಟ್ಯಾಕ್ಸ್ ತುಂಬರಿ ಯಾರಿಲ್ಲ, ಏನಿಲ್ಲ. ಟ್ಯಾಕ್ಸ್ ಬಂದ್ರೆ ಉಸಿಲೇ ಆಗಲ್ಲ. ಚರ್ಗಿ ತುಂಬ್ಕೊಂಡು ಹೋಗಾಕ ನೀರ್ ಸಿಗಂಗಿಲ್ಲ ರೀ. ಮತ್ತೆ ಗೌರ್ಮೆಂಟ್ನವ್ರು ಏನ್ ಹೇಳ್ತಾರ್ರಿ, ಶೌಚಾಲಯ ಕಟ್ರಿ ಅಂತ. ಜಂಗಲ್ದಾಗ ಕಸ ಬಂದ್ ಎಲ್ಲ ಮುಚ್ಚಿಬಿಟ್ಟದ ಕೆರಿ. ಡಿಪಾರ್ಟ್ಮೆಂಟ್ ಏನ್ ಮಾಡ್ಕೊಂಡ್ರೆ ಸರ್, ಅಲ್ಲಿ ಹೊಂಡ ಕಟ್ಟಿ ನೀರ್ ನಿಲ್ಸಕ್ ಕುಂತ್ಬಿಟ್ಟಾರಲ್ರಿ, ಕೆರೆಗಳಿಗೆ ನೀರೇ ಬರ್ತಾ ಇಲ್ಲ. ಎಲ್ಲ ಹೊರಗಡೆ ಇಟ್ಟುಬಿಟ್ಟಾರ ಮದುವೆ. ಕೆಲವರು ಜನ ದನ ಕರ ಎಲ್ಲ ಮಾರ್ಬಿಟ್ಟಾರ ಸರ್. ನೀರಿನ ವಾರದಾಗ 2 ಸಲ ಹಿಂಗೆ ಜಳಕ ಮಾಡೋದು ಬೆಳಗಿನ ಟೈಮ್ ಸುಳಿಯಾಟ, ಹೊರಗಡೆ ಹೋಗೋದು. ನಾವು ಹೀಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ವಿಷಯಗಳಿಗೆ ಊರೂರು ಸುತ್ತಾ ಇರ್ತೀವಿ. 2 ದಿನಗಳ ಹಿಂದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನನ್ನ ಸ್ನೇಹಿತರೊಬ್ಬರು ಪತ್ರಕರ್ತರು ಈ ಥರ ಮುಂಡಗೋಡು ಹೋಗೋದಿದೆ, ಅಲ್ಲಿ ಒಂದು ರಾಮಾಪುರ ಅನ್ನುವಂಥ ಒಂದು ಹಳ್ಳಿ, ಅಲ್ಲಿ ಎಲ್ಲರೂ ಬಹುತೇಕ ಪರಿಶಿಷ್ಟರೇ ಇರುವಂಥದ್ದು. ಅಲ್ಲಿ ನೀರಿಗೆ ಬಹಳಷ್ಟು ಕೊರತೆ ಇದೆ. ವಾರಕ್ಕೆ 1 ಸಲ ನೀರು ಬರುತ್ತಂತೆ. ಪ್ರತಿದಿನ ಅವರ ದೈನಂದಿನ ಕಾರ್ಯಗಳಿಗೂ ಸಮಸ್ಯೆ ಆಗ್ತಿದೆ, ಅವ್ರಿಗೇನು ವಾಯ್ಸ್ ಇಲ್ಲ, ಆ ಥರ ಎಲ್ಲ ಹೇಳಿದರು. ನೋಡೋಣ ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ ಹೋದೆ. ಈ ಥರದ ಪರಿಸ್ಥಿತಿಗಳು ನಮ್ಮ ಈ ಮುಂಡಗೋಡು ಭಾಗದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿದೆ. ಇಲ್ಲಿನ ಶಾಸಕ ಶಿವರಾಮ್ ಹೆಬ್ಬಾರ್ JJM ಪ್ರಾಜೆಕ್ಟ್ ಮಾಡಿದ್ರಂತೆ, ಅದರಲ್ಲಿ ನೀರು ಬರ್ತಾ ಇಲ್ಲ. 3 ಕೆರೆಗಳಿದಾವಂತೆ ಇಲ್ಲಿ. ಬಹಳ ಮುಖ್ಯವಾಗಿ ಒಂದು ಕೆರೆ ತುಂಬ ಸಮೃದ್ಧವಾಗಿ ನೀರು ಇರ್ತಿತ್ತಂತೆ. ಆದರೆ ಈಗ ನಿಮಗೆ ಗೊತ್ತಿದೆ, ಈ RFOಗಳೆಲ್ಲ ಏನು ಮಾಡ್ತಾರೆ ಅಂದರೆ ಅಲ್ಲಲ್ಲಿ ಕೆಲವು ವರ್ಕ್ಗಳು ಬೇಕಲ್ವಾ, ಹಾಗಾಗಿ ಆ ನೀರನ್ನು ತಡೆದು ಕಾಡಲ್ಲೇ ಇಡುವಂತಹ ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ. ಹಾಗಾಗಿ ಕೆರೆಗಳಿಗೆ ನೀರೇ ಬರ್ತಿಲ್ಲ ಅಂತೆ. ಹೋಗಲಿ, ಈ ಕೆರೆ ಆದರೂ ಕಾಡಿನ ಪಕ್ಕ ಇದೆ, ಪ್ರಾಣಿ ಪಕ್ಷಿಗಳಿಗೂ ಆಗುತ್ತೆ, ಅದಕ್ಕಾದರೂ ಮಾಡಿದ್ದಾರೆ ಅಂದರೆ ಅದನ್ನೂ ಜೀರ್ಣೋದ್ಧಾರ ಮಾಡಿಲ್ಲ, ಮಾಡೋದಕ್ಕೂ ಬಿಡೋದಿಲ್ಲ. ಇಂಥ ಪರಿಸ್ಥಿತಿಗಳು. ಕೆರೆ ಐತ್ರಿ, ಒಂದು ಹನಿ ನೀರಿಲ್ರಿ ಕುಡಿಯಾಕ. ದರಾಕರ ಆಗ ಹೋಗೋದು, ಹೊಳಿ ಬರೋದು. ನೀರಿನ ದೊಡ್ಡ ಸಮಸ್ಯೆ ಐತ್ರಿ. ಅಲ್ಲಿ ಹೊಳಿ ಐತ್ರಿ, ಹೊಳಿ ಒಂದು ವರ್ಷ ಅಂತ ಅಲ್ರಿ, ಪ್ರತಿ 1 ವರ್ಷ ಇದೆ ರೀ. ಇಲ್ಲಿ ಈಗ ಮಾರ್ಚ್ ಅಷ್ಟೊತ್ತಿಗೆ ಖಾಲಿ ಆಗ್ಬಿಡತ್ತಾ? ಈ ತಿಂಗಳಂತೂ ನೀರಿಂದ ಮಾರ್ಚ್ ಹಚ್ಚಕರಿ. ದೇವಸ್ಥಾನ ಪೂಜೆ ನಿಮ್ಮಲ್ಲಿ ಇದು ಬೋರ್ ಗೀರು ಎಲ್ಲ ಬರೋದಿಲ್ಲ? ಅಲ್ಲಿ ಎಲ್ಲ ಬೋರ್, ಇಲ್ಲೊಂದು ಬೋರ್ ವರ್ಷದ್ರಿ ನೀರಿಲ್ರಿ. ಅಲ್ಲಿ ಒಂದು ವರ್ಷ ನೀರಿಗೆ ಹೆಂಗ್ ಮಾಡ್ತಿದ್ದೀರಾ ಕುಡಿಯೋಕೆಲ್ಲ? ಅದಾರಿಪ್ಪ, 8 ದಿನಕ್ಕೆ ಒಂದ್ಸಲ ನೀರು ಕುಡಿಯೋದು ಭಯಂಕರ ಸಮಸ್ಯೆ. ಬಿಡ್ತಾರೆ ನೀರು. ಮಳಗಿ ಡ್ಯಾಮ್ ಐತೆ, ಮಳಗಿಂದ ಬಿಡ್ತಾರೆ. ಅಲ್ಲಿ ಬಿಡ್ತಾರೆ. ಅವ ಏನ್ ಮಾಡ್ತಾನ್ರಿ, ವಾರಕ್ಕೊಂದ್ಸಲ ಬಿಡ್ತಾನ್ರಿ. ವಾರಕ್ಕೊಂದ್ಸಲ ಬಿಟ್ಟು ಯಾವ ಒಣಿಗೆ ಓದ್ತು, ಯಾವ ಒಣಿಗಿಲ್ಲ ಏನಂತ ಕೇಳೋದಿಲ್ಲ. ನೀರ್ ಬಿಟ್ಟು ಹೋಗ್ಬಿಡ್ತಾನೆ. ಇದೊಂದು ದೊಡ್ಡ ಕೆರೆ ಐತಿ. ದೊಡ್ಡ ಕೆರೆಯಾಗ ಒಂದು ಹನಿ ನೀರಿಲ್ಲ. ಸಣ್ಣ ಕೆರೆ ಅಲ್ರಿ ಅದು. ನಮ್ಮ ಇಡೀ ಊರಿಗೆ ಆಗಷ್ಟು ದೊಡ್ಡ ಕೆರೆ ಐತಿ. ನೀವು ನೀರಿನ ಜಾಸ್ತಿ ಸೌಕರ್ಯ ಮಾಡಿಕೊಡ್ರಿ ಅಂತ ಬೇರೆ ಅದ್ರ ಇದು ಒಟ್ಟು ಮದುವೆ ಮುಂಜಿ ಮಾಡಕ್ಕಂತೂ ಆಗೋದಿಲ್ರಿ. ಬೇರೆ ಕಡೆ ಹೋಗಿ ಮದುವೆ ಮುಂಜಿ ಮಾಡ್ಬೇಕು. ನೀರಿಲ್ಲ, ಏನಿಲ್ಲ. ನಮ್ಗೆ ನೀರಿಲ್ಲ, ತರಕಾರಿ ನೀರಿಲ್ಲ, ಮದುವೆ ಹೆಂಗೆ ಮಾಡೋದು? ಇದ್ರ ಮಳೆ ಬಂತು ನೋಡ್ರಿ ಈಗ ಇದು ಅಂತಂದು ಇದನ್ನ ನೋಡ್ರಿ. ಈ ವರ್ಷ ಇನ್ನೂ ಬೇಗ ಹೋಗಿದೆ ಅಂತ. ಹೌದು. ಈ ವರ್ಷ ಸ್ವಲ್ಪ ಜಲ್ದಿ ಹೋಗಿತ್ರಿ. ನಾವೆಲ್ಲ ಸರಿ ಮಾಡ್ತಿದ್ರಿ. ಈಗ ಮಳೆ ಇಲ್ಲ, ಏನು ಹೊಲದಾಗ ಗಡ್ಡೆ ಕೆಲಸನ ಮಾಡಿಲ್ಲ. ಬಿತ್ತಿಗೆ ಮಳೆ ರೀ ಇದು. ಕರಿಗೂರು ಮಳೆ ದೊಡ್ಡ ಮಳೆ ಇದು. ಒಂದು ಹನಿ ಇಲ್ರಿ ಮಳೆ. ಅವ್ರು ಪಿ ಡಿ ಅವ್ರು ಏನು ಮಾಡ್ತಾರೆ ಸರ್, ಪಿ ಡಿ ಅವ್ರಿಗೆ ಏನಾರು ಅಂತ ಕೇಳಕ್ ಹೋದ್ರೆ ಅವರು ಅಂಗಲೋಕರ ಅದಾರ. ಏನು ಜಾಸ್ತಿ ಮಾತಾಡಿದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ. ಇದನ್ನ ಉಲ್ಟಾ ಮಾತಾಡ್ತಾರೆ. ಅದ್ರ ಸಂಬಂಧ ಅವ್ರು ಕೂಡ ಏನು ಮಾತಾಡೋದು, ನೀರು ಕಟ್ತಾರೆ. ನಿಮ್ಮಲ್ಲಿ ಟ್ಯಾಕ್ಸ್ ತುಂಬರಿ ಯಾರಿಲ್ಲ, ಏನಿಲ್ಲ. ಟ್ಯಾಕ್ಸ್ ಬಂದ್ರೆ ಉಸಿಲೇ ಆಗಲ್ಲ. ಉಸಿಲಿ ಟ್ಯಾಕ್ಸ್ ಉಸಿಲಿ ಮಾಡೋದು ಅವ್ರ ಕರ್ತವ್ಯ ಇರ್ತದೆ ಸರ್. ಬಡಬಗ್ರಿಗೆ ನೀರು ಕೊಡ್ಬೇಕು, ಕುಡಿಯೋ ನೀರು 8 ದಿವ್ಸಕ್ಕೊಂದ್ಸಲ ಜಳಕ ಮಾಡ್ಬೇಕು ಸರ್. ದೇವಸ್ಥಾನ ನೋಡ್ರಿ, ದೇವಸ್ಥಾನ ಹಿಂದ್ಗಡೆ ಒಂದು ಬಾವಿ ಐತ್ರಿ ಸರ್. ಅದಕ್ಕೆ ಒಂದು ಸ್ವಲ್ಪ ಔಷಧಿ ಹೋಗಿರಿ, ಹುಳ ಹೋಗಿರೋದು. ನಮ್ಮ ಕಡೆ ದುಡ್ಡಿಲ್ಲ, ಟ್ಯಾಕ್ಸ್ ಉಸಿಲಿ ಆಗಿಲ್ಲ, ಹುಳ ಆಗೈತ್ರಿ ಸರ್. ಅದ ನೀರ ದೇವಸ್ಥಾನಕ್ಕೆ ಒಂದ್ಸಲ ನೀರು ತೊಯ್ತಾರೆ. ದೇವಸ್ಥಾನಕ್ಕೆ ಹೋಗಿ ಜಳಕ ಮಾಡಿ ದೇವಸ್ಥಾನಕ್ಕೆ ಒಂದು ಕೈ ಮುಗಿಯನಂದ್ರೆ ಅದು ಪರಿಸ್ಥಿತಿ ಗಂಭೀರ. ಇಲ್ಲಿ MLA ಹೆಬ್ಬಾರ್ ಸಾಹೇಬ್ರಿ ಅವ್ರ ಗಮನಕ್ಕೆಲ್ಲ ಕೊಟ್ಟಿರು ಸರ್. ಅವ್ರ ಗಮನಕ್ಕೆ ಕೊಟ್ಟರು. ಅವರು ಏನು ಇದು ಮಾಡಂಗಿಲ್ಲ ಈಗ. ಅವರು ಮೊದ್ಲಿನ ತರ ಇಲ್ಲ. ಪ್ರತಿ ವರ್ಷನೂ ನೀರು ಹೋಗ್ತಿತ್ತು, ಈ ವರ್ಷ ಬೇಗ ಹೋಗಿದೆ. ಬೇಗ ಇನ್ನು 2 ತಿಂಗಳು 2-3 ತಿಂಗಳ ಕೊರತೆ ಬರ್ತಿತ್ರಿ ಅವಾಗ. ಈಗ 2-3 ತಿಂಗಳಲ್ರಿ, ಜನವರಿಕ್ಕಿಂತ ಮುಂಚೆ ನೀರು ಹೋಗಿತ್ತಿಲ್ಲ. ಬಹಳ ಬಿಸಿಲು ಈ ಸರಿ. ಮತ್ತೆ ಬಿಸಿಲಿಂದ ಹಂಗೆ ಏನೆಲ್ಲ ಸಮಸ್ಯೆ ಸರ್, ನೀರಿಂದ ದೊಡ್ಡ ಸಮಸ್ಯೆ. ಯಾವ ಅಧಿಕಾರಿಗಳು ಕೇಳ್ಬೇಕು ಸರ್? ಅವ್ರ ಅಧಿಕಾರಿಗಳು ಕೇಳಿದ್ರು ಬರೀ ಇದನ್ನ ಹೇಳ್ಯಾರ. ಅವರು ಟ್ಯಾಕ್ಸ್ ಇಲ್ಲ ಅಂತ, ಹಂಗಿಲ್ಲ ಅಂತ ಪಿ ಡಿ ಅವ್ರು ಹಿಂಗೆ ಹೇಳ್ತಾರೆ. ಮೊನ್ನೆ ತಹಸೀಲ್ದಾರ್ ಸಾಹೇಬ್ರಿಗೆ ಇವರು ಪಿ ಡಿ ಅವ್ರು ಹೋಗಿ ನೀರಿನ ಕೊರತೆ ಏನಿಲ್ಲ ಸರ್, ಅವ್ರು ಸುಳ್ಳು ಹೇಳ್ತಾರಂತ ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳ್ತಾರಂತ. ಯಾರು ನೋಡ್ರಿ ಅವರು ಎಷ್ಟು ಜನ ಅಲ್ಲ ಅನಿಸ್ತಾರ. ಎಷ್ಟು ವಯಸ್ಸು ನಮ್ಗೆ 90 ರೀ. ಈ ನೋಡಿದ್ರ ಈ ತರ ಸಮಸ್ಯೆಗಳು? ಸರ್ ಎಲ್ಲಿ ನೋಡಿದ್ರು ಸರ್, ಇದೇ ಸಲ ನೋಡಿದ್ದ.
ಹಿಂದೆಲ್ಲೂ ಥರ ಇರಲಿಲ್ಲ. ಇಲ್ರಿ ಇಲ್ರಿ. ನೀವು ಮೊದಲೆಲ್ಲ ಏನು ನೀರಿನ ಮೂಲ ಏನಿತ್ತು ನಿಮಗೆ? ನೀರಿನ ಮೂಲ ಸಾಕಷ್ಟು ಇತ್ತು. ಅದು ಇತ್ತಿತ್ಲಾಗ ಎಲ್ಲ ಇಲ್ಲೆಲ್ಲ ಏನು ಮಾಡ್ಕೊಂಡಿದ್ರೆ ನಿಮ್ಮ ಕಾಲದಲ್ಲೆಲ್ಲ ಅಂದ್ರೆ ನೀರೆಲ್ಲ ಹೆಂಗೆ ತರ್ತಿದ್ರು? ಅವಾಗ ಇತ್ತಿತ್ರಿ ಕೆರೆ ಗಿರಿ ಎಲ್ಲ ಕರಿ ಹಾಕಿದ್ದಿಲ್ಲ, ಅವಾಗ ಉಳಿತಿತ್ರಿ. ಅವಾಗ ಕೆರೆಯಿಂದ ತರ್ತಿದ್ರು. ಈಗ ದನ ಕರೆ ಹೆಚ್ಚಿಗೆ ಆತ್ರಿ. ಎಲ್ಲ ಕೆರಿ ಮುಗಿದ್ಬಿಟ್ಟಾವ ಸರ್, ಓಡ್ ಎತ್ತದಿಲ್ಲ ಏನಿಲ್ಲ, ಹುಳು ಎತ್ತದಿಲ್ಲ. ಓಡ್ ಎತ್ತದಿಲ್ಲ ಸರ್. ಜಂಗಲ್ದಾಗ ಕಸ ಬಂದು ಎಲ್ಲ ಮುಚ್ಚಿಬಿಟ್ಟದ ಕೆರಿ. ಯಾರು ನೀರು ಬರ್ತದ್ರಿ. ಕೆರೆ ಜೀರ್ಣೋದ್ಧಾರ ಯಾರು ಇಲ್ರಿ. ಯಾರು ಮಾಡೋದು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡಕೊಂತ ಸರ್, ಅಲ್ಲಿ ಹೊಂಡ ಕಟ್ಟಿ ನೀರ್ ನಿಲ್ಸಕ್ ಕುಂತ್ಬಿಟ್ಟಾರಲ್ರಿ, ಕೆರೆಗಳಿಗೆ ನೀರೇ ಬರ್ತಾ ಇಲ್ಲ. ಇಷ್ಟು ಟೈಟ್ ನೋಡ್ರಿ ಏರಿ ಎಲ್ಲ ಹೋಗೋದಾಗೈತಿ. 5-6 ಫೂಟ್ ಐತಿ ಸೈ. ಎಷ್ಟು ಕೆರೆ ಇದಾವೆ ಸರ್ ನಿಮ್ಮ ಮೂರು ಕೆರೆನೂ ಹೂಳು ತುಂಬಿಕೊಂಡಿದೆ. ಇಲ್ಲಿ ದೊಡ್ಡ ಕೆರೆ ಕಣ್ಣಿಗೆ ಕಾಟತಿ, ದೊಡ್ಡ ಕೆರೆ ಐತಿ. ಕಾಡಿಟ್ರೆ ನೀವು ಹೇಳ್ತಿರೋದೇನು, ಕಾಡಿಂದ ಬರುವಂತ ನೀರು ಅವ್ರವ್ರೆ ಕಟ್ ಹಾಕ್ಬಿಟ್ಟಿರ್ತಾರೆ. ಅವ್ರವ್ರ ಡಿಪಾರ್ಟ್ಮೆಂಟ್ ಕಟ್ ಮಾಡ್ಬಿಟ್ಟಾರೆ ಸರ್. ಅಲ್ಲೆಲ್ಲ ಗುಂಡಿ ಹೊಡೆದು ಸರ್, ಗುಂಡಿ ಹೊಡೆದು ಅಲ್ಲಿ ಟ್ರಾನ್ಸ್ ಹೊಡೆದು ಮತ್ತು ಕೆರೆಗಳಿಗೆ ನೀರು ಬರ್ತಾ ಇಲ್ಲ, ಕಟ್ ಮಾಡ್ಬಿಟ್ಟಾರೆ ಎಲ್ಲ ಹೊರಗಡೆ ಇಟ್ಟುಬಿಟ್ಟವ್ರು ಮದುವೆ ಎಲ್ಲ ಹೊರಗಡೆ. ಮೊನ್ನೆ 27ಕ್ಕೆ ಶಿಕಾರಿಪುರದ ಮಾಡ್ಕೊಂಡ್ ಬಂದಿವಿ. ಶಿಕಾರಿಪುರದಲ್ಲಿ ಮೊಮ್ಮಗದು. ಹೌದು, ಎಲ್ಲರೂ ಅಲ್ಲಿಗೆ ಹೋಗಿದ್ರೆ? ಹೌದು ಹೌದು. ದಿಬ್ಬಣ ತಗೊಂಡು ಹೋಗಿದ್ರು. ಶಿಕಾರಿಪುರ ಎಲ್ಲಿ? ಶಿಕಾರಿಪುರದಲ್ಲಿ ಎಲ್ಲಿ ಮದುವೆ ಆಯ್ತು? ಶಿಕಾರಿಪುರ ರೀ. ಹೌದಾ? ಎಲ್ಲಿ? 60 ಮುಂದ್ರಿ. ಮದುವೆ ಅಂತೂ ಮಾಡ್ತಾ. ಇನ್ನು ಮದುವೆ ಇದಾವ ಮತ್ತೆ? ಅದಾವ್ರಿ. ಅದು ಮದುವೆ ಅದ ಇನ್ನೂ 1, 2, ಇನ್ನು 3 ಮದುವೆ ಅದಾವ. ನೀರಿನ ಸಮಸ್ಯೆಗೆ ಮದುವೆ ಕ್ಯಾನ್ಸಲ್ ಮಾಡಿ ಸುಲಭ ಇಲ್ಲ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವಾಗ ಬೆಳಗಿನ ಟೈಮ್ ನೋಡ್ಬಿಟ್ಟು ಆಟ ಹೊರಗಡೆ ಹೋಗೋದು ಯಾರು ಹೇಳಿದ್ರೆ ಯಾರು ಸ್ಪಂದಿಸಂಗ ಇಲ್ಲ ಸರ್. ಪೀಡಿಯರ್ಗೆ ಹೇಳಿದ್ರೆ ಪೀಡಿಯರ್ ಮ್ಯಾಕ್ ಕಳಿಸಿ, ವಾಟರ್ ಮ್ಯಾನಿಗೆ ಹೇಳಿದ್ರೆ ವಾಟರ್ ಮ್ಯಾನು ಪೀಡಿಯರ್ಗೆ ಹೋಗಿ, MLA ಹೇಳಿದ್ರೆ ಇಮಿಡಿಯೇಟ್ ಅವರು ಫೋನ್ ಮಾಡ್ತಾರೆ, ಅವ್ರ ಅಧಿಕಾರಿಗಳು ಹ್ಞೂ ಅಂತಾರೆ. ಆ ನಂತರ ಇತ್ಲ ನೋಡಂಗೆ ಇಲ್ಲ. ಮತ್ತೆ MLA ಭೇಟಿ ನಮ್ಮ ಹೆಸರು ರಮೇಶ್ ಅಂತ ಹೇಳಿ ಸರ್, ಪೂಜಾರಿ ಅಂತೇಳಿ. ಈಗ ಇಲ್ಲಿಂದ ಕುಡಿಯೋ ನೀರಿಗೋಸ್ಕರ 1 ಕಿಲೋಮೀಟ್ರ್ ಹೋಗ್ತಾರೆ ಸರ್. ಬೇರೆದ್ರ ಪರ್ಮಿಟ್ ಅವರು ಜಮೀನಿನಲ್ಲಿ ಹೊಡಿಸಿದ ಬೋರಿಗೆ ಅವ್ರು 1 ಕೊಡ 2 ಕೊಡ ಕಾಡಿ ಬೇಡಿ ನೀರು ಇಸ್ಕೊಂಡು ಬಂದು ಕುಡಿತಾರೆ ಸರ್. ಯಾರು ಬಂದ್ರೆ ನೀರು ಕೊಡೋದಕ್ಕೆ ನೀರು ಯಾಕ್ರಿ ಅಂತ ಕೇಳ್ತಾರೆ. ಇಲ್ರಿ ನೀರಿನ ಸಮಸ್ಯೆ ಆಗ್ಬಿಟ್ಟಿದೆ. ನೌಕರಿದಾರ ಪಕ್ಕದ ಬಂದ್ರೆ ನೀರು ಕೊಡಕ್ಕೆ ಹೊರಗಡೆಯಿಂದ ಬಂದ್ರೆ ಯಾರು ಕೈ ಕಾಲು ಮುಖ ತೊಳೆಯಂಗಿಲ್ಲ ಸರ್. ನಮ್ಮ ಊರಿನವ್ರು ಪೀಡಿಯರ್ಗೆ ಹೇಳಿದ್ರೆ ಪೀಡಿಯರ್ ಮ್ಯಾಕ್ ಕಳಿಸಿ, ವಾಟರ್ ಮ್ಯಾನಿಗೆ ಹೇಳಿದ್ರೆ ವಾಟರ್ ಮ್ಯಾನು ಪೀಡಿಯರ್ಗೆ ಹೋಗಿ, MLA ಹೇಳಿದ್ರೆ ಇಮಿಡಿಯೇಟ್ ಅವರು ಫೋನ್ ಮಾಡ್ತಾರೆ, ಅವ್ರ ಅಧಿಕಾರಿಗಳು ಹ್ಞೂ ಅಂತಾರೆ. ಆ ನಂತರ ಇತ್ಲ ನೋಡಂಗೆ ಇಲ್ಲ. ಮತ್ತೆ MLA ಭೇಟಿ ನಮ್ಮ ಹೆಸರು ರಮೇಶ್ ಅಂತ ಹೇಳಿ ಸರ್, ಪೂಜಾರಿ ಅಂತೇಳಿ. ಈಗ ಇಲ್ಲಿಂದ ಕುಡಿಯೋ ನೀರಿಗೋಸ್ಕರ 1 ಕಿಲೋಮೀಟ್ರ್ ಹೋಗ್ತಾರೆ ಸರ್. ಬೇರೆದ್ರ ಪರ್ಮಿಟ್ ಅವರು ಜಮೀನಿನಲ್ಲಿ ಹೊಡಿಸಿದ ಬೋರಿಗೆ ಅವ್ರು 1 ಕೊಡ 2 ಕೊಡ ಕಾಡಿ ಬೇಡಿ ನೀರು ಇಸ್ಕೊಂಡು ಬಂದು ಕುಡಿತಾರೆ ಸರ್. ಯಾರು ಬಂದ್ರೆ ನೀರು ಕೊಡೋದಕ್ಕೆ ನೀರು ಯಾಕ್ರಿ ಅಂತ ಕೇಳ್ತಾರೆ. ಇಲ್ರಿ ನೀರಿನ ಸಮಸ್ಯೆ ಆಗ್ಬಿಟ್ಟಿದೆ. ನೌಕರಿದಾರ ಪಕ್ಕದ ಬಂದ್ರೆ ನೀರು ಕೊಡಕ್ಕೆ ಹೊರಗಡೆಯಿಂದ ಬಂದ್ರೆ ಯಾರು ಕೈ ಕಾಲು ಮುಖ ತೊಳೆಯಂಗಿಲ್ಲ ಸರ್. ನಮ್ಮ ಊರಿನವ್ರು ಬಂದೆ ನೀರಿಂದ ಅಷ್ಟು ಸಮಸ್ಯೆ ಇದೆ ಸರ್. ವಾರಕ್ಕೊಂದ್ಸಲ, ವಾರದಾಗ 2 ಸಲ ಹಿಂಗೆ ಜಳಕ ಮಾಡೋಂಥ ಪರಿಸ್ಥಿತಿ. ಫಂಕ್ಷನ್ ಏನಾರ ಇಟ್ಕೋಬೇಕಾದ್ರೆ ನಮ್ಮೂರು ಹೊರಗಡೆ ಸರ್, ಅವ್ರ ನೆಂಟ್ರ ಮನ್ಯಾಗ ಅಲ್ಲೇ ಮುಗಿಸ್ಕೊಂಡು ಬರೋಣ ಅಂತ ಈ ಪರಿಸ್ಥಿತಿ ಆಗಿದೆ. ಇದು ಇವಾಗಿಂದಲ್ಲ ಸರ್, ಸುಮಾರು ಇವಾಗಿನ ಪೀಡಿಯರ್ ಅಂತೂ ಏನೂ ಪಂಚಲ್ಲ ಸರ್. ವಾಟರ್ ಮ್ಯಾನ್ ಅದ್ರಾಗ ನೋಡಿದ್ರೆ ಸರ್, ನಮ್ಮೂರಿನಿಂದ ವಾಟರ್ ಮ್ಯಾನ್ ಇಲ್ಲ, ಅದು ಲೇಡೀಸ್ ಬಂದೈತಿಂತ. ಲೇಡೀಸ್ ಮಾಡೋಕೆ ಯಾರು ತಯಾರಿಲ್ಲ. ಪೈಪೆಲ್ಲ ಹೊಡೆದ್ರೆ ಸರ್ ಯಾರು ನೋಡ್ತಾರೆ ಸರ್. ಈಗ ಲೇಡೀಸ್ ಮಾಡೋಕ್ಕಾಗ್ತೈತಿ. ಈಗ ನೋಡಿದ್ರೆ ನಾವು ತಿಂಗಳಿಗೆ 4,000 ಪಗಾರ ಆಗುತ್ತೆ. ಅವ್ರಿಗೆ ಹೆಂಡತಿ ಹೆಸರು ಮಾಡ್ಕೊಂಡು ಗಂಡನಾರ ಮಾಡೋಣಕ್ಕೆ ಅವ್ನಿಗೆ ಪಗಾರ ಸಲ್ಲ. ಅದಕ್ಕೆ ಯಾರು ಮುಂದೆ ಬರೋಕೆ ತಯಾರಿಲ್ಲ ಸರ್. ಅದಕ್ಕೋಸ್ಕರ ಹೀಗಾಗಿ ಪರಿಸ್ಥಿತಿ ನೀರಿನ ಬಗ್ಗೆದಾಗ ಈ ಊರು ಬಿಟ್ಟು ಹೋಗೋಣ ಅನ್ನೋಂಥ ಪರಿಸ್ಥಿತಿ ಸರ್. ಕೆಲವರು ಜನ ದನ ಕರ ಎಲ್ಲ ಮಾರ್ಬಿಟ್ಟಾರ ಸರ್. ನೀರಿನ ಕರ ಸಾಕಾದ ಭಾಳ ಬಗ್ಗೆ ಸರ್ ಸರ್, ಯಾರು ಮಾಡಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಶೌಚಾಲಯಕ್ಕೆ ಹೋದ ಕಟ್ರಿ ಅಂತಾರ ಸರ್. ಕಟ್ಟಿದ್ರೆ ಶೌಚಾಲಯಕ್ಕೆ ನೀರಲ್ಲ ಅಂದ್ರೆ ಹೆಂಗ್ ಹೋಗ್ಬೇಕ್ರಿ ಸರ್? ಅವರು ನೀರಿಲ್ಲ ಅಂದ್ರೆ ಮಕ್ಳು ಮರಿ ಹೆಂಗ್ ಹೋಗ್ಬೇಕ್ರಿ? ಚರ್ಗಿ ತುಂಬ್ಕೊಂಡು ಹೋಗಾಕ ನೀರು ಸಿಗಂಗಿಲ್ಲ ರೀ. ಮತ್ತೇನು ಗೌರ್ಮೆಂಟ್ನವ್ರು ಏನು ಹೇಳ್ತಾರ್ರಿ, ಶೌಚಾಲಯ ಕಟ್ರಿ ಅಂತ ಹೇಳ್ತಾರ. ಅದ್ರ ಮತ್ತೆ ಬಿಲ್ಲು ಆಗಂಗಿಲ್ರಿ, ಕಟ್ರಿ ಅಂತ ಹೇಳ್ತಾರ್ರಿ. ಏನಿಲ್ಲ ನೋಡ್ರಿ, ರಾಮಪುರ ಒಳಗೆ ಸೌಲಭ್ಯ ಅನ್ನತ್ತದ. ಮೆಂಬರ್ಗಳು ಅಂತಾರ ಸರ್. ಮೆಂಬರ್ಗಳು ಹೋದ್ರ ಸವಲತ್ತನೇ ಇಲ್ಲ ಅಲ್ಲಿ, ಮರ್ಯಾದೆನೂ ಕೊಡಂಗಿಲ್ಲ.
ಬರೋದ್ರಿಂದ ಇಲ್ಲೇ ಕೆಳಗಡೆ ಜಮೀನುಂಟು, ಈ ಕಡೆ ಮೇಲ್ಗಡೆ ತೋಟ, ಇವೆಲ್ಲ ಇರೋದ್ರಿಂದ ದನಕರಿ ನೀರಿಂದ ಅಭಾವ. ಒಂದ್ ಹನಿ ನೀರಿಲ್ಲ ಸರ್ ಕೆರೆಯಲ್ಲಿ.